ಸಂಜೆ ಮೇಲೆ ಎಷ್ಟೊತ್ತಿಗೆ ಹೋಗ್ತೀರಾ ಮನೆಗೆ? 9:30 10 ಆಗ್ಬಿಡುತ್ತೆ. ಸ್ಟಾರ್ಟ್ ಮಾಡಿದಾರೆ ಅಕ್ಕ ಇಷ್ಟೊಂದು ಜನ. ಇನ್ವೆಸ್ಟ್ ಮಾಡಿದ್ಗಿಂತ ಡಬಲ್ ಪ್ರಾಫಿಟ್ ಸಿಕ್ಕಿದೆ. ಆದ್ರೆ ನಾವು 3 ಜನ ಡಿವೈಡ್ ಮಾಡ್ಕೋಬೇಕಲ್ವಾ? ಇಲ್ಲ ಹಂಗೇನಿಲ್ಲ ಅಕ್ಕ, ಆಲ್ಮೋಸ್ಟ್ ಅಲ್ಲೆಲ್ಲ ಸಪೋರ್ಟ್ ಮಾಡ್ತಾರೆ. ಮಾಡ್ತಿದ್ದೀರಾ ಮಾಡಿ ಹೆಣ್ಮಕ್ಳು ಅಂತ. ಎಲ್ರಿಗೂ ನಮಸ್ಕಾರ. ಮಂಡ್ಯ ಫುಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಒಂದು ಸಕ್ಸಸ್ಫುಲ್ ಜರ್ನಿ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀನಿ. 3 ಹೆಣ್ಮಕ್ಳು ಕಾಲೇಜ್ ಹೋಗ್ತಾ ಸಂಜೆ ಮೇಲೆ ಒಂದು ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿದ್ದಾರೆ. ವುಮೆನ್ ಆಂಟ್ರಪ್ರನರ್ಸ್ ಆಗಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ದಿಸ್ ಇಸ್ ಅ ವೆರಿ ಇನ್ಸ್ಪೈರಿಂಗ್ ಸ್ಟೋರಿ. ಸೊ ನಮ್ಮ ಮಂಡ್ಯದ ಬಾಯ್ಸ್ ಕಾಲೇಜಲ್ಲಿ ಓದ್ತಿರುವ BSc ಸೆಕೆಂಡ್ ಇಯರ್ ಸ್ಟೂಡೆಂಟ್ಸ್ ಈ ಒಂದು ಸಣ್ಣ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಆಲ್ರೆಡಿ 8 months ಅಲ್ಲಿ ಡಬಲ್ ಪ್ರಾಫಿಟ್ ಮಾಡಿದ್ದಾರೆ. ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ರು. ದಿಸ್ ಇಸ್ ಒನ್ ಆಫ್ ದ ಇನ್ಸ್ಪೈರಿಂಗ್ ಸ್ಟೋರಿ. ನನಗಂತೂ ತುಂಬಾ ಇನ್ಸ್ಪೈರ್ ಆಗಿದೆ. ಸೊ ಇವ್ರ ಬಗ್ಗೆ ಸ್ವಲ್ಪ ಮಾತಾಡೋಣ. ಹೇಗೆ ಇವರು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರು, ವಾಟ್ ಇಸ್ ದ ಇನ್ಸ್ಪಿರೇಷನ್ ಎಲ್ಲಾನು ತಿಳ್ಕೊಳ್ಳೋಣ ಬನ್ನಿ. ಹಾಯ್ ಅಕ್ಕ, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ. ನೀವು? ನಾನು ಸೂಪರ್ ಆಗಿದ್ದೀನಿ. ಸೊ ನೀವಂತೂ ನನಗೆ ತುಂಬಾ ಇನ್ಸ್ಪೈರ್ ಆಗಿದ್ದೀರಾ. ಆಕ್ಚುಲಿ ಕಾಲೇಜ್ ಓದ್ಕೊಂಡು ಅಂಡ್ ಸಂಜೆ ಮೇಲೆ ಈ ತರ ಬಿಸ್ನೆಸ್ ಮಾಡ್ತಿರೋದು. ಸೊ ಆಕ್ಚುಲಿ ತುಂಬಾ ಇನ್ಸ್ಪೈರ್ ಅನ್ಸುತ್ತೆ. ಸೊ ಹೇಗೆ ನಿಮ್ ಜರ್ನಿ ಸ್ಟಾರ್ಟ್ ಆಯ್ತು? ಅಕ್ಕ, ನಮ್ದು ಶಾಪ್ ಓಪನ್ ಆಗಿ 8 months ಆಯ್ತು. ಓಕೆ. ನಾವು ಬೆಳಿಗ್ಗೆ ಕಾಲೇಜ್ಗೆ ಹೋಗ್ತೀವಿ. 3:34 ಅಷ್ಟಲ್ಲಿ ಕಾಲೇಜ್ ಮುಗಿಯುತ್ತೆ. ಆಮೇಲೆ ಇಲ್ಲಿ 4 ಅಷ್ಟಲ್ಲಿ ಬರ್ತೀವಿ. ಎಲ್ಲ ಪ್ರಿಪೇರ್ ಇಲ್ಲೇ ಮಾಡ್ಕೊತೀವಿ. 5:36 ಅಷ್ಟರಲ್ಲಿ ಶಾಪ್ ಓಪನ್ ಆಗುತ್ತೆ ಅಕ್ಕ. 5:30 ಸ್ಟಾರ್ಟ್ ಕೊಟ್ಟು. ಸೊ ಇವಾಗ ದಿನಕ್ಕೆ ಎಷ್ಟು ಪ್ಲೇಟ್ಸ್ ಮಾಡ್ತೀರಾ ನೀವು? 25 30 ಡೈಲಿ ಅಕ್ಕ, ಒಂದೊಂದ್ ತರ. ವೀಕೆಂಡ್ಸ್ ಅಲ್ಲಿ ಒಂದು 40-50 ಪ್ಲೇಟ್ಸ್. ಓಕೆ. ಸೊ ಯಾವ ತರ ವೆರೈಟೀಸ್ ಮೋಮೋಸ್ ಸಿಗುತ್ತೆ ನಿಮಗೆ? ಅಕ್ಕ, ವೆಜ್ ಮೋಮೋ, ಪನ್ನೀರ್ ಮೋಮೋ, ಸ್ಟೀಮ್ ಫ್ರೈಡ್ ಎರಡು ಸಿಗುತ್ತೆ. ನಾನ್ ವೆಜ್ ವೆಜಿಟೇರಿಯನ್ಸ್ ತಿನ್ನಲ್ಲ ಅಂತ ಸಪರೇಟ್ ಮಾಡ್ತಾ ಇದೀವಿ ಅಕ್ಕ. ಅದನ್ನ ಸಪರೇಟ್ ಆಗಿ. ಸೊ ಏನು ಮಿಕ್ಸ್ಡ್ ಇರಲ್ಲ? ಇಲ್ಲ ಅಕ್ಕ, ಅಲ್ಲೇ ಬೇರೆಯವರು ಎಲ್ಲ ಒತ್ತೋದ್ರಿಂದ ಹಿಡಿದು ಸ್ಟಫಿಂಗ್ ಶೇಪ್ ಕೊಡೋದು ಎಲ್ಲ ಅದು ಬೇರೆ ಇರ್ತಾರೆ. ವೆಜ್ ಅಲ್ಲಿ ಇಬ್ರು ಇರ್ತಾರೆ. ಓಕೆ. ಎಲ್ಲ 3 ಜನನು ನೋಡ್ಕೊಳ್ಳೋದು. ಓಕೆ. ಸೊ ಅದ್ರ ನಾನ್ ವೆಜ್ ಅಲ್ಲಿ ಯಾವ ತರ? ಚಿಕನ್ ಅಕ್ಕ, ಚಿಕನ್ ಸ್ಟೀಮ್ ಅಷ್ಟೇ ಸದ್ಯಕ್ಕೆ ಸಿಗ್ತಿರೋದು. ಪ್ಲಾನ್ ಇದೆ ಅಕ್ಕ, ತಂದೂರ್ ಮತ್ತೆ ಕುರ್ಕುರೆ ಮೋಮೋ ಮಾಡೋ ಪ್ಲಾನ್ ಅಲ್ಲಿ ಇದೆ ಅಕ್ಕ. ಆದಷ್ಟು ಬೇಗ ಲಾಂಚ್ ಮಾಡ್ತೀವಿ. ಓ ಸೂಪರ್, ಆಲ್ ದ ಬೆಸ್ಟ್ ನಿಮಗೆ. ಸೊ ಇವಾಗ ನೀವು ಎಷ್ಟು ಇನ್ವೆಸ್ಟ್ ಮಾಡಿದಿರೋ ಡಬಲ್ ಪ್ರಾಫಿಟ್ ಆಗಿದೆ ಅಂತ ನಾನು ಕೇಳಿದೆ. ಸೊ ನಿಜನಾ? ಆಕ್ಚುಲಿ ಇನ್ವೆಸ್ಟ್ ಮಾಡಿದ್ಗಿಂತ ಡಬಲ್ ಪ್ರಾಫಿಟ್ ಸಿಕ್ಕಿದೆ. ಆದ್ರೆ ನಾವು 3 ಜನ ಡಿವೈಡ್ ಮಾಡ್ಕೋಬೇಕಲ್ವಾ? ಓಕೆ. ಅದರಿಂದ ಸ್ವಲ್ಪ ಕಮ್ಮಿನೇ. ಇವಾಗ ಕಸ್ಟಮರ್ಸ್ ಎಲ್ಲರೂ ಕ್ಯಾಶ್, ಇವಾಗೆಲ್ಲ ಆನ್ಲೈನ್ ನಡೀತಿರೋದು. ಸೊ ಯಾರಾದ್ರೂ ಪೇಮೆಂಟ್ ಮಿಸ್ ಮಾಡಿ ಆತರ ಏನಾದ್ರು ಆಗಿದೆಯಲ್ಲ? ಅಕ್ಕ, ಆಗಿದೆ. ಫ್ರಾಡ್ ಮಾಡಿದಾರೆ ಅಕ್ಕ ಇಷ್ಟೊಂದ್ ಜನ. ಆನ್ಲೈನ್ ಪೇಮೆಂಟ್ ಆಗಿರೋ ತರ ತೋರಿಸಿರ್ತಾರೆ, ಅದು ನಮ್ಮ ಅಕೌಂಟ್ಗೆ ಕ್ರೆಡಿಟ್ ಆಗಿರಲ್ಲ. ಮತ್ತೆ ಅವರು ಫೇಕ್ UPI ಎಲ್ಲ ಮಾಡೋದೆಲ್ಲ ಇರ್ಬೇಕು. ಸೊ ಅವಾಗ ನೀವು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ ಅದನ್ನ? ಅಕ್ಕ, ಅಂದ್ರೆ ನಾವು ಲಾಸ್ಟ್ ಅಲ್ಲಿ ಕೌಂಟ್ ಮಾಡೋದಲ್ವಾ, ಒಂದೊಂದ್ಸಲ ಸ್ಪೀಕರ್ ಹೇಳಿರಲ್ಲ. ಅವಾಗ ಏನೋ ನೆಟ್ವರ್ಕ್ ಸ್ಲೋ ಇರ್ಬೇಕು ಅನ್ಕೊಂಡ್ ಸುಮ್ಮನೆ ಆಗಿರ್ತೀವಿ. ಒಂದ್ ಸ್ವಲ್ಪ ಹೊತ್ತು ಬಿಟ್ಮೇಲೆ ಗೊತ್ತಾಗುತ್ತೆ ಅಕ್ಕ. ಕ್ಯಾಶ್ ಅಲ್ಲೂ ಹಂಗೆ ಮಾಡಿದಾರೆ ಅಕ್ಕ. ಅಲ್ಲೇ ಸೈಡ್ ಅಲ್ಲಿ ಹೋಗಿ ತಿಂತಾ ಇರ್ತೀವಿ, ಬರ್ತೀವಿ ಅಂತ ಹೇಳಿರ್ತಾರೆ, ಬರೋದೇ ಇಲ್ಲ, ಹೊಂಟೋಗಿರ್ತಾರೆ, ಬರೋದಿಲ್ಲ. ನಾನು ಎಲ್ಲರಿಗೂ ಕೇಳೋದೇನು ಅಂತಂದ್ರೆ, ಇವಾಗ ನೀವು ನೋಡಿದಿರಾ ಅವ್ರು ಏನ್ ಹೇಳಿದ್ರು. ಸೊ ಸಾಕಷ್ಟು ಜನ ಈ ತರ ಮೋಸ ಮಾಡಿದೀರಾ. ದಯವಿಟ್ಟು ಯಾರು ಹಾಗೆ ಮಾಡಕ್ ಹೋಗ್ಬೇಡಿ. ಸೊ ನೀವು ನಮ್ಗಾದಷ್ಟು ಸಹಾಯನ ನಾವು ಇವ್ರಿಗೆ ಮಾಡೋಣ. ಸೊ ಅವರ ಪ್ಯಾಷನ್ ಏನಿದೆ ಅದಕ್ಕೆ ನಾವು ಸಪೋರ್ಟ್ ಮಾಡ್ಲೇಬೇಕು. ಕಾಲೇಜ್ ಲೈಫ್ ಮುಗಿಸ್ಕೊಂಡು ಇದು ಸಂಜೆ ಮೇಲೆ ಎಷ್ಟೊತ್ತಿಗೆ ಹೋಗ್ತೀರಾ ಮನೆಗೆ? ಅಕ್ಕ, 9:30 10 ಆಗ್ಬಿಡುತ್ತೆ ಅಕ್ಕ. ಇಲ್ಲಿ ಕ್ಲೋಸ್ ಆಗದೆ 9:30 ಆಗುತ್ತೆ ಅಕ್ಕ. ಬಸ್ ಸಿಕ್ಕಿ ನಮ್ಗೆ ನಾವಲ್ಲಿ ಹೋಗೋಷ್ಟರಲ್ಲಿ ನಮ್ಮ ಮನೆ ತಲುಪೋಷ್ಟರಲ್ಲಿ 10:30 ಆಗುತ್ತೆ ಅಕ್ಕ. 10:30 ಇಂದ ಮದ್ದೂರ್ ಹೋಗ್ತೀರಾ ನೀವು? ಓಕೆ. ಸೊ ಇವಾಗ ಏನ್ ಚಾಲೆಂಜಸ್ ನೀವು ಫೇಸ್ ಮಾಡಿದ್ರೆ ಈ 8 months ಅಲ್ಲಿ? ಹೆಣ್ಮಕ್ಳು ಅಂತಂದ್ರೆ ನಮ್ಗೆ ಒಂದು ಕಣ್ಣಿಗೆ ಒಂದ್ ಬೇರೆ ತರನೇ ಅನ್ಸುತ್ತೆ. ಎಷ್ಟೊಂದ್ ಜನ ಮಾತಾಡ್ತಾರೆ. ಸೊ ನಿಮಗೆ ಆತರ ಏನಾದ್ರು ಫೀಲ್ ಆಗಿದೆಯಾ? ಏನಾದ್ರು ಬೇರೆ ಚಾಲೆಂಜಸ್ ಇದೆಯಾ? ಇಲ್ಲ ಅಕ್ಕ, ಹಂಗೇನಿಲ್ಲ ಅಕ್ಕ, ಆಲ್ಮೋಸ್ಟ್ ಅಲ್ಲೆಲ್ಲ ಸಪೋರ್ಟ್ ಮಾಡ್ತಾರೆ. ಮಾಡ್ತಿದ್ದೀರಾ ಮಾಡಿ ಹೆಣ್ಮಕ್ಳು ಅಂತ. ಅದ್ರ ಜೊತೆಗೆ ಇದು ಎಜುಕೇಶನ್ ಕಡೆನೂ ಕಾನ್ಸಂಟ್ರೇಟ್ ಮಾಡಿ, ಅದನ್ ಬಿಡ್ಬೇಡಿ ಅಂತೆಲ್ಲ ಹೇಳ್ತಾರೆ. ಸೊ ನಿಮ್ ಪೇರೆಂಟ್ಸ್ ಸಪೋರ್ಟ್ ಹೇಗಿದೆ? ಅವರೇ ಅಕ್ಕ ಫಸ್ಟ್ ಸಪೋರ್ಟ್ ಮಾಡಿದ್ದು. ಇಲ್ಲ ಏನಾಗಲ್ಲ ಮಾಡಿ ಅಂತ ಹೇಳಿದ್ರು. ಈಗಿನ ಜನರೇಷನ್ ಅಲ್ಲಿ ನಾವು ಆಲ್ಮೋಸ್ಟ್ ಎಲ್ಲರೂ ನಾವು ಇನ್ಸ್ಟಾಗ್ರಾಮ್ ಅಲ್ಲೇ ಮುಳುಗೋಗ್ಬಿಟ್ಟಿದೀವಿ. ಲೈಕ್ಸ್, ಫಾಲೋವರ್ಸ್, ಕಮೆಂಟ್ ಅನ್ಕೊಂಡು ಫುಲ್ ಟೆನ್ಷನ್ಸ್ ಅಲ್ಲಿ ಇರ್ತೀವಿ. ಆಕ್ಚುಲಿ ಇದ್ರಲ್ಲೂ ಇವರು ಲೈಫ್ ಅಲ್ಲಿ ಏನಾದ್ರೂ ಸಾಧಿಸ್ಬೇಕು ಅಂತ ಈ ತರ ಒಂದು ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ಕೊಂಡು ಬರ್ತಿದ್ದಾರೆ. ಸೀರಿಯಸ್ಲಿ 3 ಜನ ಹೆಣ್ಮಕ್ಳು ರಾತ್ರಿ ಆಲ್ಮೋಸ್ಟ್ 9:53 10 o'clock ಆಗ್ತಾ ಬರ್ತಿದೆ. 10 ಗಂಟೆ ಆದ್ರೂ 3 ಜನ ಹೆಣ್ಮಕ್ಳು ಇಲ್ಲೇ ನಿಂತ್ಕೊಂಡು ಕಸ್ಟಮರ್ಸಿಗೆ ಪ್ಲೇಟ್ಸ್ ಸರ್ವ್ ಮಾಡ್ತಿರ್ತಾರೆ ಮೋಮೋಸ್. ದಿಸ್ ಇಸ್ ಒನ್ ಆಫ್ ದ ಇನ್ಸ್ಪೈರಿಂಗ್ ಸ್ಟೋರಿ ನನಗಂತೂ ಅನ್ಸಿದ್ದು. ನಿಮಗೆ ಹೇಗಿತ್ತು? ನೀವು ಏನಾದ್ರು ಟ್ರೈ ಮಾಡಿದ್ರೆ ಮೋಮೋಸು
ಹೇಗಿತ್ತು ಹೇಗಿದೆ ಹಾಗೆ ಇವರ ಜರ್ನಿ ಬಗ್ಗೆ ನೀವು ತಿಳ್ಕೊಂಡಿದ್ದೀರಾ. ಸೊ ಯಾರು ದಯವಿಟ್ಟು ಮೋಸ ಮಾಡಕ್ ಹೋಗ್ಬಿಡಿ ಅಂತ ಕೇಳ್ತಾ, ಇದೇ ತರ ಹೆಚ್ಚಿನ ವಿಡಿಯೋಸಿಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗದಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.